ಖಂಡಿತವಾಗಿಯೂ ಇದನ್ನು ಪರಿಗಣಿಸಬಹುದು. ಮಂಗಳೂರಿನಲ್ಲಿ ನಡೆದಂಥ ಒಂದಷ್ಟು ಸನ್ನಿವೇಶವನ್ನ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಬಿಜೆಪಿ ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿಬಂದಿದೆಯಂತೆ. ಈ ಕಾರಣಕ್ಕಾಗಿಯೇ ಹೊಡೆದಾಟ ಆಗಿದೆ. ಎಲ್ಲಿ ಇದು? KR ಪುರಂನಲ್ಲಿ. ಇಲ್ಲಿ KR ಪುರಂನ ಅಂಜನಾಪುರದಲ್ಲಿ ನಡೆದಿರುವಂತ ಘಟನೆ ಇದು. ಬೆಂಗಳೂರಿನಲ್ಲೇ ಮತಗಟ್ಟೆಗಳಿಗೆ ನಿಂತಿದ್ದಂತ ಬಿಜೆಪಿಯ ಸೈಯದ್ ಫಾರೂಕ್ ಜೊತೆಗೆ ಸೈಯದ್ ಇಮ್ರಾನ್ ವಿರುದ್ಧ ಈಗ ಆರೋಪ ಮಾಡಲಾಗ್ತಾ ಇದೆಯಂತೆ. ವಿಜಿನಾಪುರದ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಯಾರು, ಈ ನಯೀಂ ಪಾಷಾ, ಇವರೆಲ್ಲ ಬಿಜೆಪಿ ಹಾಗೆ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿರುವಂತವ್ರೆ. ಮತಗಟ್ಟೆಗಳ ಬಳಿ ಟೇಬಲ್ ಹಾಕುವ ವಿಚಾರಕ್ಕೆ ಪರಸ್ಪರ ಗಲಾಟೆ ಆಗಿರೋದು ಅನ್ನೋದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಹಾಗೆ ಬಿಜೆಪಿ ಕಾರ್ಯಕರ್ತರ ನಡುವೆ ದೊಡ್ಡ ಮಾರಾಮಾರಿ ನಡೆದಿದೆ ಅನ್ನುವಂಥ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ಅಗೈನ್ ನಾವಿಲ್ಲಿ ಹೇಳೋದಾದ್ರೆ ಕಾರ್ಯಕರ್ತರು ಬಹಳ ಪರ್ಸನಲ್ ಆಗಿ ತೆಗೆದುಕೊಂಡು ಈ ಚುನಾವಣೆಯನ್ನು ಬಹಳ ವೈಯಕ್ತಿಕವಾಗಿ ತೆಗೆದುಕೊಂಡು ಗಲಾಟೆ ಹೊಡೆದಾಟ ಈ ಥರದ್ದೆಲ್ಲ ಮಾಡ್ಕೊಳ್ತಾ ಇರೋದು ನಿಧಾನವಾಗಿ ರಾಜ್ಯದಲ್ಲೂ ವರದಿ ಆಗ್ತಾ ಇದೆ. ಮತಗಟ್ಟೆ ಸಂಖ್ಯೆ 263ರ ಬಳಿ KR ಪುರಂನ ಅಂಜನಾಪುರದ ಬಳಿ ನಡೆದಿರುವಂತಹ ಘಟನೆ ಇದು. ಖಾಸಗಿ ಆಸ್ಪತ್ರೆ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಪ್ರತಿಭಟನೆ ಕೂಡ ನಡೆಸಿದಾರಂತೆ. ಬಹುಶಃ ಯಾವ ಮಟ್ಟಿಗೆ ಇವರೆಲ್ಲ ಸೇರ್ಕೊಂಡು ಹೊಡೆದಾಡ್ಕೊಂಡಿದ್ದಾರೆ ಅಂದ್ರೆ ಒಂದಷ್ಟು ಮಂದಿನ ತೆಗೆದುಕೊಂಡು ಹೋಗಿ ಈಗ ಹಾಸ್ಪಿಟಲೈಸ್ ಮಾಡಲಾಗಿದೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗಿದೆ. ಅಲ್ಲೂ ಕೂಡ ಬಂದ್ಬಿಟ್ಟು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಈ ತರದ ಒಂದಷ್ಟು ಗಲಾಟೆ ಗದ್ದಲ ಇದೆಲ್ಲ KR ಪುರಂ ವ್ಯಾಪ್ತಿಯಲ್ಲಿ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪರಸ್ಪರ ಹೊಡೆದಾಡ್ಕೊಂಡಿದ್ದಾರೆ ನಯೀಂ ಮತ್ತೆ ಇನ್ನೊಬ್ರು ಅಕ್ರಮ್ ಪಾಷಾ ಅನ್ನೋರು ಗೊತ್ತಾಗ್ತಾ ಇದೆ. ಇಬ್ಬರು ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ಸದ್ಯ ದಾಖಲು ಮಾಡಲಾಗಿದೆ. ಗೊತ್ತಿಲ್ಲ ಇದು ಇಲ್ಲಿ ತನಕನೂ ಮುಂದುವರ್ಕೊಂಡು ಬಂದಿದೆ, ಇನ್ನೂ ಏನಾದ್ರು ಗಲಾಟೆ ಹಿಂಗೆ ಮುಂದುವರ್ಕೊಂಡು ಹೋಗ್ಬಿಡುತ್ತಾ ಅಥವಾ ಇದನ್ನಾರು ಸಮಾಧಾನ ಮಾಡಿಸ್ಬೇಕಂತ ಕೆಲಸವನ್ನ ನಾಯಕರು ಮಾಡಬೇಕು. ಬಿಡ್ತಾರ ನಾಯಕರು ಈ ಥರ ಗಲಾಟೆ ಮಾಡಿಸಿದ್ರೇನೆ ಅವ್ರಿಗೆ ಒಂದು ರೀತಿ ಮತಗಳಿಕೆ ಅನ್ನುವಂಥ ರೀತಿಯಲ್ಲಿ ಅವರು ಯೋಚನೆಯಲ್ಲಿ ಇರ್ತಾರೆ. ಹೀಗಾಗಿ ಪೊಲೀಸರೆಲ್ಲ ಸ್ವಲ್ಪ ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿಯನ್ನು ಸುಧಾರಿಸಬೇಕಾಗಿದೆ. ಇಲ್ಲಾಂದರೆ ದೊಡ್ಡ ಗಲಾಟೆ ಆದರೂ ಕೂಡ ಆಶ್ಚರ್ಯ ಇಲ್ಲ. ನಯೀಂ ಪಾಷಾ ಜೊತೆಗೆ ಫಾರೂಕ್ ಅನ್ನೋರ ಮೇಲೆ ಗಲಾಟೆ ಸಂದರ್ಭದಲ್ಲಿ ಹೊಡೆತ ಬಿದ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಬ್ಬರು ಕೂಡ ಹೋಗಿ ಈಗ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥ ವಿಚಾರ. ಇಲ್ಲಿ ಗಲಾಟೆ ಆಗಿರೋದು ಕಾಂಗ್ರೆಸ್ ಹಾಗೆ ಬಿಜೆಪಿ ಕಾರ್ಯಕರ್ತರ ನಡುವೆ ಅಂತ ಗೊತ್ತಾಗ್ತಾ ಇದೆ. ಇಲ್ಲಿ ನೋಡ್ತಾ ಇದೀವಲ್ಲ ಹೊಡೆತ ಯಾವ ಮಟ್ಟಿಗೆ ಬಿದ್ದಿದೆ ಅಂತ ಅಂದರೆ ತಲೆಭಾಗದಲ್ಲೂ ಕೂಡ ಬಹಳ ರಕ್ತಸ್ರಾವ ಆಗ್ತಿರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅಂದರೆ ಹೊಡೆದಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ತಲೆಗೂ ಕೂಡ ಬಹಳ ಬಲವಾದಂಥ ಪೆಟ್ಟು ಬಿದ್ದಿದೆ. ಕಣ್ಣಿನ ಮೇಲ್ಭಾಗಕ್ಕೂ ಕೂಡ ಪೆಟ್ಟು ಬಿದ್ದಿರುವಂಥದ್ದನ್ನು ಬಹುಶಃ ಅಲ್ಲಿ ವೈದ್ಯರು ಅದಕ್ಕೆ ಚಿಕಿತ್ಸೆ ಕೊಡ್ತಾ ಇರುವಂಥ ಸಂದರ್ಭವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಈ ಥರ KR ಪುರಂನಲ್ಲಿ ಒಂದು ಗಲಾಟೆ ಇವತ್ತು ನಡೆದು ಹೋಗಿಬಿಟ್ಟಿದೆ. ಗಲಾಟೆಯಲ್ಲಿ ಗಾಯಗೊಂಡವರನ್ನು ಆಸ್ಪತ್ರೆಗೆ ಸದ್ಯ ದಾಖಲು ಮಾಡಲಾಗಿದೆ. ಇನ್ಫ್ಯಾಕ್ಟ್ ಮೊನ್ನೆ ನಮ್ಮ ಈ ಥರದ ಕೆಲವೊಂದಷ್ಟು ಘಟನೆಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ರಾಜ್ಯ ಎಷ್ಟೋ ಬೆಟರು. ಯಾಕಂದರೆ ಮೊನ್ನೆ ನಾವು ಆಂಧ್ರದಲ್ಲಿ ಗಮನಿಸ್ತಾ ಇದ್ವಿ ಯಾವ ಮಟ್ಟಿಗೆ ಹೊಡೆದಾಡ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡ್ಬಿಟ್ಟು ಒಂದಷ್ಟು ಮಂದಿ ಮೃತಪಟ್ಟಂಥದ್ದು ಕೂಡ ನಡೆದಿದೆ ಮೊನ್ನೆ ಆಂಧ್ರದಲ್ಲಿ. ಬಟ್ ನಮ್ಮ ರಾಜ್ಯದ ಮತದಾರರಿದ್ದಾರಲ್ಲ ಸ್ವಲ್ಪ ಭಾಳ ಪ್ರಜ್ಞಾವಂತ ಮತದಾರರು, ಆ ಮಟ್ಟಿಗೆ ವೈಯಕ್ತಿಕವಾಗಿ ತೆಗೆದುಕೊಳ್ಳದೆ ಹೋದ್ರೇ ಉತ್ತಮವಾದಂಥ ರೀತಿಯಲ್ಲಿ ಚುನಾವಣೆ ನಡೆಸೋದಕ್ಕೆ ಸಾಧ್ಯ. ನಾನು ಸುಮ್ಮನೆ ಕ್ಯಾನ್ವಾಸ್ ಮಾಡ್ಕೊಂಡಿದ್ದೆ. ವಾರ್ಡ್ ನಂಬರ್ 51 ವಿಜಯಪುರನಲ್ಲಿ ಅವನು ಫಾರೂಕ್ ಅಂತ ಅವನು, ಆಮೇಲೆ ಇಮ್ರಾನ್ ಅಂತ BJPನಲ್ಲಿದ್ದಾನೆ ಅವನು ಸದಾಮ್ ಸ್ಟೇಷನ್ನಲ್ಲಿ ಹೋಗಿದ್ರೆ ಲಾಂಗ್ ತಗೊಂಡ್ಬಂದು ಪೊಲೀಸವ್ರ ಮುಂದೆನೇ ಸ್ಟೇಷನ್ ರಾಮೃತನಗರ್ನಲ್ಲಿ ಹೊಡೆದಾಕ್ಬಿಟ್ಟ. ನಾನು ಬದುಕಲ್ಲ, ನಂದೆಲ್ಲ ನೋಡಿ ಟೋಟ್ಲ್ ಓಪನ್ ಆಗಿಬಿಟ್ಟಿದೆ, ಮಕ ಎಲ್ಲ ಓಪನ್ ಆಗಿಬಿಟ್ಟಿದೆ ಸರ್. ನಾನು ಬದುಕಲ್ಲ, ನಾನು ಸತ್ತೋಗ್ಬಿಟ್ರೆ ಇದಕ್ಕೆ ಕಾರಣ ಸೈಯದ್ ಫಾರೂಕ್, ಸೈಯದ್ ಇಮ್ರಾನ್, ಸೈಯದ್ ಸದಾಮ್ ಅಂತ ಅಯ್ಯೂಬ್ ಅವ್ರ ಮಕ್ಕಳು ನನಗೆ ಲಾಂಗ್ನಲ್ಲಿ ಹೊಡೆದು ನಾವು ಮಾಡಿದ್ದಾರೆ. ಎಲೆಕ್ಷನ್ನಲ್ಲಿ ನಿಲ್ಕೊಂಡಿದ್ದೆ ನಾನು ಸುಮ್ಮನೆ. 4-5 ಜನ ಬಂದು ನಾನು ಹೊಡೆದು ನನ್ನ ಬ್ಯಾಗ್ನಲ್ಲಿ ನನ್ನ ಮೂಲೆಲ್ಲ ಮುರಿದಾಕ್ಬಿಟ್ಟಿದ್ದಾರೆ.